ತಲಾವನ್ ಈ ಸಿನಿಮಾದಲ್ಲಿ ಬಿಜು ಮೆನನ್ ಅಂಡ್ ಆಸಿಫ್ ಅಲಿ ಮೇನ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಮಲಯಾಳಂ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲ ಸ್ಲೋ ಆಗಿದ್ರು ಅದನ್ನ ಡೀಲ್ ಮಾಡೋ ರೀತಿನೇ ಬೇರೆ ತರ ಇರುತ್ತೆ. ಸೊ ಈ ಮೂವಿನು ರುಟೀನ್ ಇನ್ವೆಸ್ಟಿಗೇಷನ್ ತರ ತೋರಿಸ್ದಲೆ ಡಿಫ್ರೆಂಟ್ ಆಗಿ ತೋರ್ಸಕ್ಕೆ ಟ್ರೈ ಮಾಡಿದ್ದಾರೆ. ಅಂಡ್ ಇದನ್ನ ಕನ್ನಡದಲ್ಲೂ ಡಬ್ ಮಾಡಿ OTT ನಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಈ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವಿ ಹೇಗಿದೆ ಅಂತ ತಿಳ್ಕೊಳಕ್ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನ ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಕಾರ್ತಿಕ್ SI ಆಗಿ ಹೊಸದಾಗಿ ಒಂದು ಪೊಲೀಸ್ ಸ್ಟೇಷನ್ಗೆ ಜಾಯ್ನ್ ಆಗ್ತಾನೆ. ಅಂಡ್ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಜಯಶಂಕರ್ CI ಆಗಿರ್ತಾನೆ. ಇವರಿಬ್ರು ಮಧ್ಯ ಈಗೋ ಕ್ಲಾಶ್ ಆಗಿ ಜಗಳ ಆಡ್ತಾನೆ ಇರ್ತಾರೆ. ಅಂತ ಟೈಮಲ್ಲೇ ಒಂದು ಕೇಸ್ ಬರುತ್ತೆ. ಸೊ ಆ ಕೇಸಿಂದ ಇವರ ಲೈಫ್ ಹೇಗೆಲ್ಲ ಬದಲಾಗುತ್ತೆ, ಅದು ಎಂತ ಕೇಸು, ಅಂಡ್ ಇವರಿಬ್ರು ಮಧ್ಯ ಈಗೋ ಕ್ಲಾಶ್ ಆಗಕ್ಕೆ ಕಾರಣ ಏನು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಫಸ್ಟ್ ಆಫ್ ಆಲ್ ಆ ಸ್ಟೋರಿ ಸೆಟಪ್ಗೆ ಕ್ಯಾರೆಕ್ಟರ್ಸ್ಗಳನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ತುಂಬಾನೇ ಟೈಮ್ ತಗೊಂಡಿದ್ದಾರೆ. ಸೊ ಇದರಿಂದ ಫಸ್ಟ್ ಆಫ್ ಸ್ಲೋ ಪೇಸಲ್ಲಿ ಇದ್ರೂ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅಂಡ್ ಮೊದಲನೇ 20 ನಿಮಿಷ ಕತೆ ಫ್ಲಾಟ್ ಆಗಿ ಹೋಗ್ತಾ ಇರುತ್ತೆ. ಇದು ಯಾವುದೋ ಈಗೋಯಿಸ್ಟಿಕ್ ಡ್ರಾಮಾ ನೋಡ್ತಿದೀವಲ್ಲ, ಸಿನಿಮಾ ಜಾನರ್ ನೋಡಿದ್ರೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಲ್ವಾ ಅಂತ ಅನ್ಸುತ್ತೆ. ಬಟ್ ಒಂದು 30 ಮಿನಿಟ್ಸ್ ಆದ್ಮೇಲೆ ಸ್ಟೋರಿ ಟರ್ನ್ ಆಗುತ್ತೆ. ಅಲ್ಲಿಂದ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಅನ್ನೋದು ಬರ್ತಾನೆ ಇರುತ್ತೆ. ಜೊತೆಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ್ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ರನ್ ಆಗುತ್ತೆ ಈ ಮೂವಿ. ಇದನ್ನ ಯಾರು ಮಾಡಿದ್ದು, ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ತಲೆಯಲ್ಲಿ ಕೊರಿತಾನೆ ಇರುತ್ತೆ. ಇದ್ರ ಜೊತೆಗೆ ಎಂಗೇಜಿಂಗ್ ಮೊಮೆಂಟ್ಸ್ ಅಂಡ್ ಎಮೋಷನಲ್ ಬಿಲ್ಡಪ್ನ ಬೋರ್ ಆಗದೆ ಇರೋ ತರ ಈ ಫಸ್ಟ್ ಹಾಫ್ ನಲ್ಲಿ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಇನ್ನು ಸೆಕೆಂಡ್ ಹಾಫ್ ನಲ್ಲಿ ಇಂಟೆನ್ಸ್ ಡ್ರಾಮಾ ಅಂಡ್ ಕಾನ್ಫ್ಲಿಕ್ಟ್ ನ ಡೀಪ್ ಆಗಿ ತೋರಿಸಿದ್ದಾರೆ. ಪ್ರೀ ಕ್ಲೈಮ್ಯಾಕ್ಸ್ ವರೆಗೂ ನೆಕ್ಸ್ಟ್ ಏನ್ ನಡೆಯುತ್ತೆ ಅನ್ನೋ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾನೆ ಇರುತ್ತೆ. ಅಂಡ್ ಕ್ಲೈಮ್ಯಾಕ್ಸ್ ಪೋರ್ಷನ್ ನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂಗೆ ಬಿಟ್ಬಿಟ್ಟಿದ್ದಾರೆ. ಅದನ್ನ ನೀವು ಸಿನಿಮಾ ನೋಡಿದಾಗಲೇ ಅರ್ಥ ಆಗುತ್ತೆ. ಕ್ಯಾರೆಕ್ಟರ್ಸ್ಗಳ ಸಿಚುಯೇಷನ್ ಆ ರೀತಿ ಇರುತ್ತೆ. ಇದರಿಂದ ಯಾರು ಸರಿ ಯಾರು ತಪ್ಪು ಅಂತ ಹೇಳೋದು ತುಂಬಾ ಕಷ್ಟ. ಕ್ಲೈಮ್ಯಾಕ್ಸ್ ಎಂಡ್ ಮಾಡಿರೋ ರೀತಿ ಕೆಲವರಿಗೆ ಇಷ್ಟ ಆಗುತ್ತೆ, ಇನ್ ಕೆಲವರಿಗೆ ಇಷ್ಟ ಆಗದೇನೂ ಇರ್ಬೋದು. ಇನ್ನ ಈ ಸಿನಿಮಾದ ಪಾಸಿಟಿವ್ಸ್, ಟ್ವಿಸ್ಟ್ ಅಂಡ್ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ಗಳು ತುಂಬಾ ಚೆನ್ನಾಗಿತ್ತು. ಇನ್ನ ಕಾರ್ತಿಕ್ ಅಂಡ್ ಜಯಶಂಕರ್ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ ಈ ಮೂವಿಗೆ ಮೇಜರ್ ಪ್ಲಸ್ ಪಾಯಿಂಟ್ ಆಯ್ತು. ಇಂಟರ್ವಲ್ ಸೀನ್ ಅಂಡ್ ಪೊಲಿಟಿಕಲ್ ಡ್ರಾಮಾನ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಂದ ವೆಲ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅಂಡ್ ಟೆನ್ಷನ್ ಬಿಲ್ಡಿಂಗ್ ನರೇಟಿವ್, ಸಸ್ಪೆನ್ಸ್ ಅಂಡ್ ಡ್ರಾಮಾನ ಥ್ರೂ ಔಟ್ ದ ಮೂವಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನ ಈ ಸಿನಿಮಾದ ನೆಗೆಟಿವ್ಸ್, ಸ್ಕ್ರೀನ್ ಪ್ಲೇ ಅಂಡ್ ನರೇಟಿವ್ ಕೆಲವೊಂದು ಕಡೆ ಸ್ಲೋ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡಿಸುತ್ತೆ. ಇದರಿಂದ ಮೂವಿ ನಿಧಾನ ಅನ್ಸಿದ್ರು ಎಲ್ಲೂ ಬೋರ್ ಆಗಲ್ಲ. ಇನ್ನ ವಿಲನ್ ಕ್ಯಾರೆಕ್ಟರ್ನ ಅವ್ನ ಮೋಟಿವ್ನ ಇನ್ನೂ ಚೆನ್ನಾಗಿ ಡಿಸೈನ್ ಮಾಡ್ಕೋಬೇಕಿತ್ತು. ಇನ್ ಕೆಲವರಿಗೆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ಗಳು ಇನ್ನೂ ಇಂಪ್ಯಾಕ್ಟ್ ಆಗಿ ಇರಬೇಕಿತ್ತು ಅಂತ ಅನ್ಸ್ಬೋದು. ಅಂಡ್ ಕ್ಲೈಮ್ಯಾಕ್ಸ್ ಕೂಡ. ಅಂಡ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಜಯಶಂಕರ್ ಕ್ಯಾರೆಕ್ಟರ್ ಮಾಡಿರೋ ಬಿಜು ಮೆನನ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಈ ಕ್ಯಾರೆಕ್ಟರ್ನೇ ಡಾಮಿನೇಟ್ ಮಾಡಿರೋ ಇನ್ನೊಂದು ಕ್ಯಾರೆಕ್ಟರ್ ಇದೆ ಅಂದ್ರೆ ಅದು ಕಾರ್ತಿಕ್ ರೋಲ್ ಮಾಡಿರೋ ಆಸಿಫ್ ಅಲಿ. ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ ಕ್ಯಾರೆಕ್ಟರ್ಸ್ ಅವರಿಗೆ ಕೊಟ್ಟಿರೋ ರೋಲ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ, ವಿಜುವಲ್ಸ್, ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲ ಮೂವಿ ಥೀಮಿಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ. ಅಂಡ್ ಎಡಿಟಿಂಗ್ ಕೂಡ ಡೀಸೆಂಟ್ ಆಗಿತ್ತು. ಇನ್ನು ಪೊಲಿಟಿಕಲ್ ವರ್ಲ್ಡ್ನ ಶಾರ್ಪ್ ವಿಜುವಲ್ಸ್ ಇಂದ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇನ್ನು BGM ಟೆನ್ಷನ್ನ ಬಿಲ್ಡ್ ಮಾಡಿಸೋದಕ್ಕೆ, ಕೀ ಸೀನ್ಸ್ಗಳನ್ನ ಎಲಿವೇಟ್ ಮಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತು ಅಂತಾನೆ ಹೇಳ್ಬೋದು. ಇನ್ನು ಸಾಂಗ್ಸ್ ಕೂಡ ಕರೆಕ್ಟ್ ಪ್ಲೇಸ್ಮೆಂಟ್ ಅಲ್ಲಿ ಹಾಕಿದ್ದಾರೆ. ಜೊತೆಗೆ ಅದಕ್ಕೊಂಚೂರು ಎಮೋಷನಲ್ ಡೆಪ್ತ್ ನ ಆಡ್ ಮಾಡಿದ್ದಾರೆ. ಅಂಡ್ ಇದರಿಂದ ನರೇಟಿವ್ಗೆ ಯಾವುದೇ ಡಿಸ್ಟ್ರಾಕ್ಟಿಂಗ್ ಆಗದೆ ಇರೋ ತರ ನೋಡ್ಕೊಂಡಿದ್ದು ಇಂಪ್ರೆಸಿವ್ ಆಗಿತ್ತು. ಸೊ ಓವರ್ ಆಲ್ ಮೂವಿ ಒನ್ ಟೈಮ್ ಮಸ್ಟ್ ವಾಚ್. ಚೆನ್ನಾಗಿದೆ. ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಮೂವೀಸ್ನ ಇಷ್ಟಪಡೋರಾಗಿದ್ರೆ ಈ ಮೂವಿನ ಮಿಸ್ ಅಂತೂ ಮಾಡ್ಕೊಂಬಿಡಿ. ಇನ್ನು ಈ ಸಿನಿಮಾದಲ್ಲಿ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ. ಸೊ ನಿಮ್ಮ ಫ್ಯಾಮಿಲಿ ಜೊತೆಲೂ ಆರಾಮಾಗಿ ನೋಡ್ಬೋದು. ಅಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಈ ಮೂವಿ ನಿಮಗೆ ಸೋನಿ ಲಿವ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇನ್ಫ್ಯಾಕ್ಟ್ ಡಬ್ಬಿಂಗ್ ಕೂಡ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.